ಹೇಳ್ತೀನಿ, ಇಮಿಡಿಯೇಟ್ ಆಗಿ ಅವ್ರಿಗೆ ಶಿಕ್ಷೆ ಆಗಲ್ಲ. ಈ ಬೈಟ್ ಕೊಡೋ ಉದ್ದೇಶ ಏನಪ್ಪಾ ಅಂತಂದ್ರೆ, ದಿನಾಂಕ 9 ಇದೇ ತಿಂಗಳು 9ನೇ ತಾರೀಕರಂದು ರಾತ್ರಿ 10 ಗಂಟೆಗೆ ಬದಾಮಿ ತಾಲೂಕಿನಲ್ಲಿ ಒಂದು ಕೊಲೆ ಆಗುತ್ತೆ. ಕುರಿಗಾರ ಕಾಯುವಂತ ಕುರಿಗಾರನ ಮೇಲೆ ಒಂದು ಕೊಲೆ ಆಗ್ತದೆ. ಆ ಕೊಲೆ ಭೀಕರವಾಗಿ, ಅದನ್ನ ನೋಡಕ್ಕೂ ಕೂಡ ನಮಗೆ ಒಂದು ಭಯದ ವಾತಾವರಣವನ್ನು ಉಂಟು ಮಾಡ್ತಾ ಇದೆ. ಈ ಕೊಲೆಯನ್ನು ಖಂಡಿಸಿ ಆ ಕೊಲೆಗಾರರಿಗೆ ಒಂದು ಕಠಿಣ ಶಿಕ್ಷೆ ಆಗಬೇಕು, ಮತ್ತೆ ಕೊಲೆಯಾದಂತ ವ್ಯಕ್ತಿಗೆ ಒಂದು ಪರಿಹಾರವನ್ನು ಒದಗಿಸಬೇಕಾದ ನಾವು ಇಲ್ಲಿ ಜಿಲ್ಲಾಧಿಕಾರಿ ಒಂದು DC ಆಫೀಸ್ ಮುಂದೆ ಒಂದು ಪ್ರತಿಭಟನೆ ಕೂಡ ಮಾಡಿದ್ವಿ. ಇಲ್ಲಿ ವಿವಿಧ ಸಂಘಟನೆಗಳ ಒಕ್ಕೂಟದಿಂದ ಈ ಹೋರಾಟವನ್ನು ಇವತ್ತಿನ ದಿವಸ ನಾವು ಮಾಡಿದ್ವಿ. ಯಾಕಪ್ಪಾ ಅಂತಂದ್ರೆ, ಒಂದು ಮುಗ್ಧ ಜನ, ಇವತ್ತು ಕುರಿ ಕಾಯುವಂತ ಜನರ ಏನಪ್ಪಾ ಅಂತಂದ್ರೆ ಒಂದು ಹಾಡು ಹೇಳ್ತಾ, ನೀವು ರಗಡಿ ಇವತ್ತು ನೋಡಿರ್ತೀರ ಸೋಷಿಯಲ್ ಮೀಡಿಯಾದಲ್ಲಿ. ನಮ್ಮ ಇದೊಂದು ಸರ್ಕಾರ ಇರುತ್ತೆ, ಅದರಲ್ಲಿ ಈ ಕುರಿ ಕಾಯುವಂತ ನಾವು ಕೇಳಿದೀವಿ. ಹಲವಾರು ಘಟನೆಗಳು ಕೂಡ ನಡೆದಿದ್ದಾವ. ಇಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಕೂಡ ಒಂದು ಲಕ್ಷ್ಮಿ ಅನ್ನೋರ ಮೇಲೆ ಅತ್ಯಾಚಾರ ಮಾಡಿ ಒಂದು ಕೊಲೆ ಕೂಡ ಆಗಿರುತ್ತದೆ. ಅದೇ ರೀತಿ ಬೇರೆ ಬೇರೆ ಘಟನೆ ಕೂಡ ಆಗ್ತಾ ಇದಾವ. ಅದಕ್ಕೆ ನಾವು ಇಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ಏನಪ್ಪಾ ಅಂತಂದ್ರ, ಇದು ಕುರಿ ಕಾಯುವವರಿಗೆ ಒಂದು ರಕ್ಷಣೆ ಒಂದು ಕೊಡುವಂತ ಒಂದು ಕಾಯ್ದೆಯನ್ನು ಆದಷ್ಟು ಬೇಗ ಒಂದು ಜಾರಿಗೆ ತರಬೇಕು ಅಂದ್ಬಿಟ್ಟು ನಾವು ಇವತ್ತಿನ ದಿವಸ ಸರ್ಕಾರದಲ್ಲಿ ಮನವಿ ಮಾಡ್ತೀವಿ. SP ಆಫೀಸ್ಗೆ ಈಗ 10-15 ವರ್ಷಗಳಿಂದ ಕುರಿ ಕಳ್ತನ, ದನ ಕಳ್ತನ, ಊಡು ಎತ್ತು, ಹಿಂಡು ಎಮ್ಮಿ, ಗಬ್ಬಾದ ಎಮ್ಮಿಗಳು ಸದಾ ಬಿಚ್ಕೊಂಡು ಹೋಗ್ತಾರ ಅಂತೇಳಿ ನಾವು ಕ್ಲೀವ್ ಕೊಟ್ಟರು ಪೊಲೀಸ್ ಅಧಿಕಾರಿಗಳು ಆಯಾ ಇವತ್ತು ಲೋಕಾಪುರ ಆಗಿರ್ಬೋದು, ಮುಧೋಳ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ಆ ಸ್ಟೇಷನ್ಗೆ ಹೋಗಿ ಹೇಳಿದಾಗ ಅವ್ರು ಏನು ಮಾಡ್ತಾರಂತಂದ್ರೆ ಒಂಥರ ನೆಗ್ಲೆಕ್ಟ್ ಮಾಡಿದಾಗ ಮಾಡಿ ಕೇಸಿಂದ ಅವಾಗ ನಾವ ಏನು ಹೇಳಕ್ ಹೋಗಿರ್ತಿಲ್ಲ, ನಮಗೆ ಏನು ಮಾತಾಡ್ಬೇಕು ಅನ್ನೋದು ಅವ್ರ ಮುಂದೆ ಮಾತಾಡ್ಲಾರ್ದಂಗೆ ನಮ್ಗೆ ಮಾತಾಡಿ ಕಳಿಸ್ಬಿಡ್ತಾರ. ಅವ್ರು ದೊಡ್ಡ ಅಧಿಕಾರಿಗಳು ಹಾಕಾರ ಅಂತೇಳಿ ನಾವು ಹೆಚ್ಚಿಗೆ ಏನು ಮಾತಾಡಂಗಿಲ್ಲ. ಅವಾಗ ಇವು ಹಿಂಗಾಗಿ ಹೆಚ್ಚಾಗತ್ತವು. ಇವು ಕಳ್ಳತನ ಆಗೇ ತಿಂತಾದ ತೇಕಿಸಿಂದ ಎಂತೆಂಥದ್ದು ಹಿಡಿತೀರಿ. ಬರ್ಲಿ ಒಂದು ಯಾರ ಅಧಿಕಾರಿಗಳು ಬಂದ್ರ ಅವ್ರಿಗೊಂದು 10 ವರ್ಷ ಶಿಕ್ಷೆ ಆಗ್ಬೇಕು. ಅಂದ್ರ ಇದು ನಮ್ಮ ಕರ್ನಾಟಕದಾಗ ತುಡುಗರ ಹಾವಳಿ ಪರದೇಶದವ್ರು ಬಂದಾರ ಸುಳ್ಳ ಇಲ್ಲ. ಇಲ್ಲಿ ಅವ್ರ ಕಾಡ್ರ ನಾವ ಕಾಡ್ರಾಗಿವು, ನಮ್ಮ ಕನ್ನಡರಿಗೆ ನಾವ ಸಪೋರ್ಟ್ ಕೊಡಾಕತ್ತೀವ. ಆ ಕೆಲಸ ನಮ್ಮ ಪೊಲೀಸ್ ಸಿಬ್ಬಂದಿ, SP ಅವರು, ನಮ್ಮ ಸಿಬ್ಬಂದಿಗಳು ಇವೇನು ತಾಲೂಕು ಇದ್ರೊಳಗೆ ಬರ್ತಾವಲ್ರಿ, ಲೋಕಾಪುರ ಆಗಲಿ, ಮುಧೋಳ ಆಗಲಿ, ಹೆಬ್ಬಾಳ ಆಗಲಿ, ಜಮಖಂಡಿ, ಮಾಲಿಂಗಪುರ, ಮತ್ತ ಇವು ನಮ್ಮ ಬದಾಮಿ, ಕೆರೂರು, ಇವೆಲ್ಲ ಸ್ಟೇಷನ್ಗಳಿಗೆ ರಿಕ್ತವಾದ ಅವ್ರಿಗೆ ತನಿಖೆ ಇದನ್ನ ಮಾಡ್ಬೇಕು. ನೀವು ಅತ್ಯೇಕಿಸಿಂದ ತರಾಟಿ ತಗೊಂಡ್ರೆ ನಮ್ದ ಈ ತುಡುಗರ ಹಾವಳಿ ನಿಂದಿರ್ತನ್ನ ಕ್ಯಾಡ್ ಮಾತಿಲ್ರಿ. ಮೇನ್ ನೀವು ಸೂತ್ರಧಾರಿ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಉಗುಲವಾಟ್ ಗ್ರಾಮದಲ್ಲಿ ಶರಣಪ್ಪ ಜಮ್ಮನಕಟ್ಟಿ ಅಂತಕ್ಕಂಥ ಕುರಿಗಾಯಿಯನ್ನ ಕುರಿಗಳರು ಬರ್ಬರವಾಗಿರ್ತಕ್ಕಂಥ ಕುರಿ ಕಳ್ಳತನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಾರ್ಚ್ 9ನೇ ತಾರೀಕು ರಾತ್ರಿ ಹತ್ಯೆಯನ್ನು ಮಾಡಿದ್ದಾರೆ. ಆ ಘಟನೆಯನ್ನ ಖಂಡಿಸಿ ದುಷ್ಕೃತ್ಯವನ್ನು ಎಸಗಿರ್ತಕ್ಕಂಥ ಆರೋಪಿಗಳಿಗೆ ಕಠಿಣವಾದ ಶಿಕ್ಷೆಯನ್ನು ವಿಧಿಸಬೇಕಂತೇಳಿ ಬಾಗಲಕೋಟೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೇವೆ. ಹಾಗೆ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಮುಂದೆ ಜಿಲ್ಲೆಯ ಕುರಿಗಾರರ ರಕ್ಷಣೆ ಮಾಡ್ಬೇಕಂತೇಳಿ ನಾವು ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಮೊದಲಿಂದಲೂ ನಮ್ದೊಂದು ಹಕ್ಕೊತ್ತಾಯ ಏನಿದೆ ಅಂತಂದ್ರೆ, ರಾಜ್ಯದಲ್ಲಿರ್ತಕ್ಕಂಥ ಕುರಿಗಾಯಿಗಳಿಗೆ ರಕ್ಷಣೆ ಮತ್ತು ಭದ್ರತೆ ವಿಚಾರ ಹಾಗೂ ಕುರಿಗಾರರು ಬೆಟ್ಟ ಮತ್ತು ಗುಡ್ಡಗಳಲ್ಲಿ ಕುರಿಯನ್ನ ಮೇಯಿಸಲಿಕ್ಕೆ ಆಗ್ತಕ್ಕಂಥ ಸಮಸ್ಯೆಗಳು, ಗೋಮಾಳಗಳಿಲ್ಲ, ಈ ರೀತಿ ಹಲವಾರು ಸಮಸ್ಯೆಗಳಿರುವುದರಿಂದ ಸಮಸ್ತವಾಗಿ ಇವರೆಲ್ಲರೂ ರಕ್ಷಣೆ ಮಾಡಲಿಕ್ಕೆ ಕುರಿಗಾರರ ಹಿತರಕ್ಷಣಾ ಕಾಯ್ದೆ ಜಾರಿಗೆ ಬರಬೇಕಂತಕ್ಕಂಥ ಹಕ್ಕೊತ್ತಾಯವನ್ನ ನಾವು ಮೊದಲಿಂದಲೂ ಮಾಡ್ಕೊತ ಬಂದಿದ್ದೀವಿ. ಮೊನ್ನೆ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು 2023 ಮತ್ತು 24ನೇ ಸಾಲಿನ ಬಜೆಟ್ನಲ್ಲಿ ಕುರಿಗಾರರ ಹಿತರಕ್ಷಣೆಯನ್ನು ಕಾಪಾಡ್ತೇನೆ ಅಂತಕ್ಕಂಥ ಭರವಸೆಯನ್ನ ಬಜೆಟ್ನಲ್ಲಿಯೇ ಹೇಳಿದರು. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಅವರು ಬಜೆಟ್ ಭಾಷಣ ಕೇವಲ ಭಾಷಣವಾಗಿ ಉಳಿತು ಹೊರತು ಕಾರ್ಯರೂಪಕ್ಕೆ ಬರಲಿಲ್ಲ. ಇವತ್ತಿಗೂ ಸಹಿತ 2025 ಮತ್ತು 26ನೇ ಸಾಲಿನ ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಶೋಷಿತ ಸಮುದಾಯದಿಂದ ಕುರಿಗಾಯಿ ಮಗನಾಗಿ ಇವತ್ತು ಕುರಿಗಾರರ ಹಿತರಕ್ಷಣೆ ಕಾಪಾಡಲು ವಿಫಲರಾಗಿದ್ದೀರಿ ಅಂತಕ್ಕಂಥದ್ದನ್ನು ನಾವು ಖಂಡಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದೀವಿ. ಅದೇ ರೀತಿ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಅಮರನಾಥ್ ರೆಡ್ಡಿ ಅವರನ್ನ ನಾವು ಭೇಟಿಯಾದಾಗ ಜಿಲ್ಲೆಯಲ್ಲಿರ್ತಕ್ಕಂಥ ಕಳ್ಳತನ ಪ್ರಕರಣಗಳು ಎಷ್ಟಾಗಿದ್ದಾವೆ ಅಂತಕ್ಕಂಥ ಮಾಹಿತಿ ಜೊತೆಗೆ ಜಿಲ್ಲೆಯ ಎಲ್ಲಾ ಸಮಸ್ತ ಕುರಿಗಾರರ ರಕ್ಷಣೆ ಮತ್ತು ಭದ್ರತೆಗಾಗಿ ಅವರ ಆತ್ಮಸ್ಥೈರ್ಯ ತುಂಬಲಿಕ್ಕೆ ಸಭೆಯನ್ನು ಕರಿಬೇಕಂತ ನಾವು ವಿನಂತಿಯನ್ನು ಮಾಡ್ಕೊಂಡಿವಿ. ಬಹಳ ಮುಖ್ಯವಾಗಿ ವರಿಷ್ಠಾಧಿಕಾರಿಗಳು ಇದೇ ತಿಂಗಳ 20ನೇ ತಾರೀಕು ನಾನು ಸಭೆಯನ್ನು ಕರಿತೀನಿ. ಜಿಲ್ಲೆಯ ಸಮಸ್ತ ಕುರಿಗಾರರ ಆತ್ಮರಕ್ಷಣೆ ಮತ್ತು ಭದ್ರತೆ ವಿಚಾರವಾಗಿ ನಾನು ಸಭೆಯನ್ನು ಕರೆದು ಅವರ ಆತ್ಮಸ್ಥೈರ್ಯ ತುಂಬುವಂತ ಕೆಲಸವನ್ನ ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಮಾನ್ಯ ವರಿಷ್ಠಾಧಿಕಾರಿಗಳು ಹೇಳಿದ್ದಾರೆ. ಜೊತೆಗೆ ಏಪ್ರಿಲ್ ತಿಂಗಳಲ್ಲಿ ಕುರಿಗಾಯಿಗಳಿಗಾಗಿ ಪ್ರತ್ಯೇಕವಾಗಿ ಒಂದು ಬಂದೂಕು ತರಬೇತಿ
ಶಿಬಿರವನ್ನು ಹಮ್ಮಿಕೊಡ್ತೀವಿ. ಎಲ್ಲಾ ಕುರಿಗಾರ ಅದರ ಭಾಗಿಯಾಗಿ ಯಾರಿಗೆ ಅವಶ್ಯಕತೆ ಐತೆ ಅವರಿಗೆ ಬಂದೂಕನ್ನು ಕೊಡುವಂತ ಕೆಲಸವನ್ನ ಮಾಡ್ತೀವಿ ಅಂತಕ್ಕಂಥವನ್ನ ಮಾತನ್ನ ಹೇಳಿದ್ದಾರೆ. ಅದಕ್ಕಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಘಟನೆಗಳನ್ನ ನಾನು ಮೆಲುಕಾಕ್ತೀನಿ. ಬಹಳಷ್ಟು ವರ್ಷಗಳಿಂದ ಅನ್ಯಾಯ ಕುರಿಗಾರರಿಗೆ ಆಗ್ತಾ ಬಂದಿರತಕ್ಕಂಥ ಘಟನೆಗಳು. 2022ರಲ್ಲಿ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಲಕ್ಷ್ಮೀ ಕಳ್ಳಿಮಣಿ ಅಂತಕ್ಕಂಥ ಒಬ್ಬ ಕುರಿಗಾಯಿ ಮಹಿಳೆಯನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡುವಂತ ಪ್ರಕರಣಗಳು. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನಲ್ಲಿ ಪ್ರಭು ಮೇತ್ರೆ ಅಂತಕ್ಕಂಥದನ್ನ ಕುರಿ ಕಳ್ಳತನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೊಲೆ ಮಾಡಿರ್ತಕ್ಕಂಥ ಪ್ರಕರಣ. ನಮ್ಮ ಧಾರವಾಡ ಜಿಲ್ಲೆ ಕಲಗಡಿ ತಾಲೂಕಿನ ಬೀರಪ್ಪ ಅಂತಕ್ಕಂಥ ವ್ಯಕ್ತಿ ಅರಣ್ಯ ಪ್ರದೇಶದಲ್ಲಿ ಕುರಿಯನ್ನ ಮೇಯಿಸ್ತಕ್ಕ ಸಂದರ್ಭದಲ್ಲಿ ಕುರಿಯನ್ನ ನೀವು ಕೊಡಬೇಕು, ನನಗೆ ಉಚಿತವಾಗಿ ಕೊಡಬೇಕು ಅಂತ ಅರಣ್ಯ ಅಧಿಕಾರಿಗಳೇ ಅಲ್ಲಿ ಕೆಲಸ ಮಾಡ್ತಕ್ಕ ಸಿಬ್ಬಂದಿಗಳೇ ಕುರಿ ಕೊಡಬೇಕು ನಮ್ಗೆ ಹಪ್ತ. ಮುಂದಿನ ದಿನಮಾನಗಳಲ್ಲಿ ನಮ್ಮ ಹೋರಾಟ ಏನು ಅಂತಂದ್ರೆ ಸರ್ಕಾರ ಕಾಯ್ದೆಯನ್ನು ಮಾಡುವವರೆಗೂ ಸಹಿತ ನಿರಂತರವಾಗಿರ್ತಕ್ಕಂಥ ಹೋರಾಟವನ್ನ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳನ್ನ ಮುಂದುವರಿಸಿ